Hi Prasad. Hi madam. ನನ್ನ ಹೆಸರು ಸಾವಿತ್ರಿ ಅಂತ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಇಂದ ಮಾತಾಡ್ತಾ ಇರೋದು. Yes, ma'am. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಫಾರ್ ಯುವರ್ ಪ್ಲೇಸ್ಮೆಂಟ್. Thank you, ma'am. ಸೊ ಇವತ್ತು ನಾನು ನಿಮ್ಮ ಫೀಡ್ಬ್ಯಾಕ್ ವಿಡಿಯೋನ ತಗೋತಾ ಇದ್ದೀನಿ ಪ್ರಸಾದ್. Yes, ma'am. ಲೈಕ್ ನಿಮ್ ಬಗ್ಗೆ ಹೇಳ್ತೀರಾ? My name is Prasad. I am from BLD Engineering College, Vijaypura. ಪ್ರಸಾದ್, CMTI ಬಗ್ಗೆ ಹೇಗೆ ಗೊತ್ತಾಯ್ತು ನಿಮ್ಗೆ? ನನ್ನ ಫ್ರೆಂಡ್ ರೆಫರ್ ಮಾಡಿದ್ದು ಮೇಡಮ್. ಓಕೆ, ಸೊ CMTI ಅಲ್ಲಿ ಯಾವ ಕೋರ್ಸ್ ತಗೊಂಡಿರೋದು? CSM. ಓಕೆ, CSM ಪ್ಲಸ್ ಬಿನ್. ಆ ಕೋರ್ಸ್ ಅಲ್ಲಿ ಏನ್ ಕಲಿತ್ರಿ ನೀವು? ಕ್ವಾಂಟಿಟಿ ಸರ್ವೇಯರ್, ಕ್ವಾಂಟಿಟಿ ಟೇಕ್ ಆಫ್, ಮತ್ತೆ BBS, ಮೆಥಡಾಲಜಿ, ಲೈಕ್ ಎಕ್ಸೆಟ್ರಾ, ಮತ್ತೆ ಆಟೋಕ್ಯಾಡ್, ಸ್ಕೆಚಪ್, ರೆವಿಟ್. ಪ್ರಸಾದ್, ಸೈಟ್ ವಿಸಿಟ್ ಶೋರೂಮ್ ವಿಸಿಟ್ ಮಾಡಿದೀರಾ? ಮೇಡಮ್ ಮಾಡಿದ್ದೀನಿ. ಯಾವ್ಯಾವ ಸೈಟ್ ವಿಸಿಟ್ ಶೋರೂಮ್ ವಿಸಿಟ್ ಮಾಡಿರೋದು? ಶೋರೂಮ್ ವಿಸಿಟ್ ಬಂದ್ಬಿಟ್ಟು 60 ಇಂಟೀರಿಯರ್, ಮತ್ತೆ ಜಡೆಕ್ ವಿಚಿನಿ ಅಂಡ್ ಮತ್ತೆ ಐಕ್ಯ ಮತ್ತೆ ಹೋಮ್ಲ್ಯಾಂಡ್ ಮೇಡಮ್. ಓಕೆ, ಸೈಟ್ ವಿಸಿಟ್ ಶೋರೂಮ್ ವಿಸಿಟ್ ಅಲ್ಲಿ ಏನೆಲ್ಲ ಕಲ್ತ್ರಿ? ಸೈಟ್ ವಿಸಿಟ್ ಶೋರೂಮ್ ಸೈಟ್ ವಿಸಿಟ್ ಅಲ್ಲಿ ಬಂದ್ಬಿಟ್ಟು ಅಂದ್ರೆ ಮಟೀರಿಯಲ್ ಯಾವ ತರ ಇರುತ್ತೆ, ಮತ್ತೆ ಮಟೀರಿಯಲ್ ಹೆಂಗ ಇದು ಮಾಡ್ತಾರೆ, ಆ ತರ ಎಲ್ಲ ಕಲ್ತೀವಿ. ಓಕೆ, ಸೊ CMT ಆಪ್ ಯೂಸ್ ಮಾಡ್ತಿದ್ದೀರಾ ಪ್ರಸಾದ್? ಹಾ ಮೇಡಮ್, ಮಾಡ್ತಿದ್ದೀನಿ. ಸೊ ಅದು ಹೇಗೆ ಯೂಸ್ಫುಲ್ ನಿಮಗೆ? CMT ಆಪ್ ಇಂದ ನಾವು ಅಂದ್ರೆ ಇವಾಗ ಕ್ಲಾಸಸ್ ಅಲ್ಲಿ ನಮ್ಗೆ ಸಪೋಸ್ ಏನಾದ್ರು ತಿಳಿದಿಲ್ಲ ಅಂದ್ರೆ ನಾವು ವಿಡಿಯೋ ನೋಡ್ಬಿಟ್ಟು ತಿಳ್ಕೊಬಹುದು. ಅಂದ್ರೆ ಅಲ್ಲಿ ಕ್ಲಾಸಸ್ ಕೂಡ ಸೇಮ್ ಆಗಿರುತ್ತೆ. ಮತ್ತೆ ಅದು ಬಂದ್ಬಿಟ್ಟು ಮತ್ತೆ ಪ್ಲಾನಿಂಗ್, ಡಿಸೈನಿಂಗ್, ಮತ್ತೆ QS, BBS ಈ ತರ ಕೋರ್ಸಸ್ ಎಲ್ಲ ನಾವು ಮತ್ತೆ ಮತ್ತೆ ತಿಳ್ಕೊಬಹುದು. ಓಕೆ, ಸೊ ಯಾವ ಇಲ್ಲಿರೋ ಕೋಆರ್ಡಿನೇಟರ್ಸ್ ಆಗ್ಲಿ ಅಥವಾ ಟ್ರೈನರ್ಸ್ ಆಗ್ಲಿ ಸಪೋರ್ಟ್ ಹೇಗಿತ್ತು ನಿಮಗೆ? ಸಪೋರ್ಟ್ ಎಲ್ಲ ಚೆನ್ನಾಗಿದೆ ಮೇಡಮ್. ಅಂದ್ರೆ ನಮ್ಗೆ ತಿಳಿದಿಲ್ಲ ಅಂದ್ರೆ ಮತ್ತೆ ಹೇಳ್ಕೊಡ್ತಾರೆ. ಮತ್ತೆ ಇವಾಗ ಸಪೋಸ್ ನಟರಾಜನ್ ಸರ್ ಕ್ಲಾಸ್ ಆದ್ರೆ ನಟರಾಜನ್ ಸರ್ ಇವಾಗ BBS ತೋರ್ತಿದ್ದಾರೆ ಇವಾಗ. ಅಂದ್ರೆ BBS ಕ್ಲಾಸ್ ಅಲ್ಲಿ ನಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ನಾವು 4 ಸಲ ಕೇಳ್ಬೋದು. ಅಂದ್ರೆ ಅವ್ರು ರಿಪೀಟ್ ಮಾಡ್ತಾರೆ ತಿಳಿಯೋ ತರ. ಇವಾಗ ವಿರೂಪಾಕ್ಷ ಸರ್ ಬಂದ್ಬಿಟ್ಟು ಕ್ವಾಂಟಿಟಿ ಟೇಕ್ ಆಫ್ ಮತ್ತೆ ಇಂಟೀರಿಯರ್ ಡಿಸೈನ್ ಇದನ್ನ ಮಾಡಿದ್ರೆ ಅದನ್ನು ಕೂಡ ಹೇಳ್ತಾರೆ. ಮತ್ತೆ ತಮಿಳು ಸರ್ ಆಟೋಕ್ಯಾಡ್ ಮತ್ತೆ ಸ್ಕೆಚಪ್ ತಗೊಂಡಿದ್ರು, ಮತ್ತೆ ಅದನ್ನು ಕೂಡ ಅವರು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಸ್ಕೆಚಪ್ ಬಂದ್ಬಿಟ್ಟು ಮಂಜುನಾಥ್ ಸರ್ ಅಂತ ಒಬ್ರು ತಗೊಂಡಿದ್ರು, ಅದು ಅವರು ಚೆನ್ನಾಗಿ ಹೇಳ್ಕೊಟ್ರು. ಅಂದ್ರೆ ಅದ್ರಲ್ಲಿ ರೆಂಡರಿಂಗು, ವೀರೆ ಈ ತರ. ಮತ್ತೆ ರೆವಿಟ್ ಅಲ್ಲಿ ವೆಂಕಟೇಶ್ ಸರ್ ಅದನ್ನ ಫುಲ್ ಎಲ್ಲಾ ಕಮೆಂಟ್ಸ್ ಮತ್ತೆ ಯಾವ ತರ ಇದನ್ನ ಮಾಡೋದು, ರೆಂಡರಿಂಗ್ ಮಾಡೋದು ಅದನ್ನೆಲ್ಲ ಹೇಳ್ಕೊಟ್ರು. ಓಕೆ ಪ್ರಸಾದ್, ಸೊ ಯಾವ ರೋಲ್ ಸೆಲೆಕ್ಟ್ ಆಗಿದ್ದೀರಾ? ನಾನು ಬಂದ್ಬಿಟ್ಟು ಸೈಟ್ ಇಂಜಿನಿಯರ್ ಸೆಲೆಕ್ಟ್ ಆಗಿದ್ದೀನಿ. ಸೊ ಮುಂಚೆ ನಿಮ್ ಮೈಂಡ್ ಅಲ್ಲಿ ಯಾವ ರೋಲ್ ಚೂಸ್ ಮಾಡ್ಬೇಕು ಅಂತ ಇತ್ತು? ನನಗೆ ಡಿಸೈನಿಂಗ್ ಫೀಲ್ಡ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಮೇಡಮ್. ಅಂದ್ರೆ ನಾನು ಡಿಸೈನಿಂಗ್ ಆಗಿ ತಗೋಬೇಕಂತ. ಬಟ್ ಡಿಸೈನಿಂಗ್ ಇಂದ ಸೈಟ್ ಗೆ ಹೇಗೆ ಶಿಫ್ಟ್ ಆದ್ರಿ? ಇವಾಗ ಪ್ರೆಸೆಂಟ್ ಅಲ್ಲಿ ಫ್ರೆಶರ್ಸ್ ಅಂದ್ರೆ ಡಿಸೈನಿಂಗ್ ಅಲ್ಲಿ ಅಷ್ಟು ಫ್ರೆಶರ್ಸ್ ಗೆ ಇದು ಕೊಡಲ್ಲ ಮೇಡಮ್ ಯಾರು. ಅಂದ್ರೆ ಫಸ್ಟ್ ಸೈಟ್ ಇಂಜಿನಿಯರ್ ನಾಲೆಜ್ ತಗೊಂಡ್ರೆ ನಮಗೆ ನೆಕ್ಸ್ಟ್ ಡಿಸೈನಿಂಗ್ ಬಗ್ಗೆ ಗೊತ್ತಾಗುತ್ತೆ. ಮತ್ತೆ ಆವಾಗ ನಮ್ಗೆ ಒಳ್ಳೆ ಇದನ್ನು ಸಿಗುತ್ತೆ. ಸೊ ಓಕೆ ಪ್ರಸಾದ್, ನಿಮಗೆ ನಿಮ್ಮ ರೋಲ್ ಬಗ್ಗೆ ಆಗ್ಲಿ, ಜಾಬ್ ಸಿಕ್ಕಿರೋ ಪ್ಲೇಸ್ಮೆಂಟ್ ಬಗ್ಗೆ ಆಗ್ಲಿ ಸ್ಯಾಟಿಸ್ಫೈ ಇದೆಯಾ? ಸ್ಯಾಟಿಸ್ಫೈ ಇದೆ. ಓಕೆ ಪ್ರಸಾದ್, ಸೊ ಫೈನಲಿ ನಿಮ್ಮ ಫ್ರೆಂಡ್ಸ್ ಆಗ್ಲಿ ಅಥವಾ ಕೊಲೀಗ್ಸ್ ಆಗ್ಲಿ ಯಾರು CMTI ಜಾಯಿನ್ ಆಗ್ಬೇಕು ಅನ್ಕೊಂಡಿದ್ರು ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಜಾಯಿನ್ ಆಗಿ ಒಳ್ಳೆ ಪ್ಲೇಸ್ಮೆಂಟ್ ಮಾಡಿ ಕೊಡ್ತಾರೆ. ಮತ್ತೆ ನಿಮ್ಗೆ ಒಳ್ಳೆ ನಾಲೆಜ್ ಕೂಡ ಸಿಗುತ್ತೆ. ಟ್ರೈನರ್ಸ್ ಕೂಡ ಚೆನ್ನಾಗಿದ್ದಾರೆ. ಓಕೆ ಪ್ರಸಾದ್, ಸೊ ಇಂಟರ್ವ್ಯೂ ಎಲ್ಲ ಎಷ್ಟು ರೌಂಡ್ಸ್ ಇತ್ತು? ಇಂಟರ್ವ್ಯೂ ಅಲ್ಲಿ ಬಂದ್ಬಿಟ್ಟು ನಂಗೆ 2 ರೌಂಡ್ ಇತ್ತು. ಒಂದು ಪ್ರಾಜೆಕ್ಟ್ ಮ್ಯಾನೇಜರ್ ಮತ್ತೆ ಇನ್ನೊಂದು HR ರೌಂಡ್. ಓಕೆ, ಥ್ಯಾಂಕ್ ಯು ಪ್ರಸಾದ್ ಫೀಡ್ಬ್ಯಾಕ್ ವಿಡಿಯೋಗೆ. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಫಾರ್ ಯುವರ್ ಪ್ಲೇಸ್ಮೆಂಟ್. ಹ್ಯಾವ್ ಅ ಬ್ರೈಟ್ ಫ್ಯೂಚರ್. ಥ್ಯಾಂಕ್ ಯು.